ಹಾಯ್, ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಎಗ್ ಸ್ಟಿಕ್ ಫಿಂಗರ್ಸ್. ಎಗ್ ಸ್ಟಿಕ್ ಫಿಂಗರ್ಸ್ನ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು, ಇಲ್ಲಿ ನಾನು 3 ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಬಿಸಿ ಆರಿದ ನಂತರ ಕೊಬ್ಬರಿ ತುರಿಯೋ ಜಾರಲ್ಲಿ ಹಾಕಿ ತುರಿತಿದ್ದೀನಿ. ಮೊಟ್ಟೆ ತುರಿಬೇಕಾದ್ರೆ ಕಟ್ಟಾಗುತ್ತೆ. ಕಟ್ಟಾದ ಪೀಸ್ಗಳನ್ನೆಲ್ಲ ತೊಗೊಂಡು ಮತ್ತೆ ಕೊಬ್ಬರಿ ತುರಿಯೋ ಥರ ತುರಿದುಕೊಳ್ಬೇಕು. ನಾವಿಲ್ಲಿ 3 ಮೊಟ್ಟೆನ ಈ ಥರ ತುರಿದುಕೊಂಡ ನಂತರ ಅದಕ್ಕೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ನಾವು ಎಗ್ ಸ್ಟಿಕ್ ಫಿಂಗರ್ಸ್ನ ರೆಡಿ ಮಾಡಿ ಸುಮಾರು ಒಂದು 10ರಿಂದ 15 ಎಗ್ ಸ್ಟಿಕ್ ಫಿಂಗರ್ಸ್ ರೆಡಿ ಆಗುತ್ತೆ. ಈಗ 3 ಮೊಟ್ಟೆನ ತುರಿದುಕೊಂಡಿದ್ದಾಗಿದೆ, ನೋಡಬಹುದು. ಸೇಮ್ ಕೊಬ್ಬರಿ ತುರಿ ಯಾವ ಥರ ಇದೆಯೋ ಅದೇ ಥರ ತುರಿದುಕೊಂಡಿದ್ದೀನಿ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿ ಪೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನ್ ಶುಂಠಿ, 1/2 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 5ರಿಂದ 6 ಟೇಬಲ್ ಸ್ಪೂನ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ತುಂಬ ಡ್ರೈ ಆಗಿದ್ದರೆ 2 ಟೇಬಲ್ ಸ್ಪೂನ್ ನೀರು ಸೇರಿಸ್ಕೊಳ್ಬಹುದು. ಕೆಲವೊಂದು ಟೈಮು ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ, ಅದರಲ್ಲಿ ಬರ್ತಕ್ಕಂಥ ಈ ನೀರಿನ ಅಂಶನೇ ನಮಗೆ ನೀಟಾಗಿ ಮುಷ್ಟಿ ಕಟ್ಟೋಷ್ಟು ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಬೋದು. ಕೆಲವೊಂದು ಟೈಮು ಡ್ರೈ ಆಗಿದ್ದಾಗ ಸೇರಿಸ್ಕೊಳ್ಬಹುದು. ಈಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಿಟ್ಟನ್ನು ಕೈಯಲ್ಲಿಟ್ಟು ಮುಷ್ಟಿ ಕಟ್ಟಿದ್ರೆ ಉಂಡೆ ಆಗಬೇಕು. ಈಗ ನಾವು ಉಂಡೆ ಕಟ್ಟೋ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ನ ಆನ್ ಮಾಡಿ ಒಂದು ದಪ್ಪ ತಳ ಇರೋ ಬಾಣಲೆಗೆ 1/2ರಿಂದ 3/4 kg ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ 4ರಿಂದ 5 ಎಗ್ ಸ್ಟಿಕ್ ಫಿಂಗರ್ಸ್ಗೆ ಬೇಕಾಗಿರೋಷ್ಟು ಹಿಟ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಒಂದು ಹಸಿ ಮೊಟ್ಟೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಈ ಥರ ಸ್ಟಿಕ್ಸ್ ಥರ ರೆಡಿ ಮಾಡ್ಕೊಳ್ಬೇಕು. ನೋಡಬಹುದು, ನಾನು 5 ಸ್ಟಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಸ್ಟಿಕ್ಸನ್ನ ಹಸಿ ಮೊಟ್ಟೆಯಲ್ಲಿ ನೆನೆಸಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ರೋಲ್ ಮಾಡ್ತಿದ್ದೀನಿ. ರೋಲ್ ಮಾಡಬೇಕಾದ್ರೆ ಆದಷ್ಟು ನಿಧಾನವಾಗಿ ರೋಲ್ ಮಾಡಬೇಕು, ಏಕೆಂದರೆ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ಮಾಡೋರಿಗೆ ಒಂದು ಸಜೆಷನ್ನು, ಈ ಥರ ಸ್ಟಿಕ್ಸ್ನ ಮಾಡಿಟ್ಕೊಳ್ಬೋದು. ಬಟ್ ಮೊಟ್ಟೆಯಲ್ಲಿ ಕೋಟಿಂಗ್ ಕೊಟ್ಟು ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ರೋಲ್ ಮಾಡಿದ ನಂತರ ಇಮಿಡಿಯೇಟಾಗಿ ಎಣ್ಣೆಯಲ್ಲಿ ಬಿಡಬೇಕು. ಯಾವುದೇ ಕಾರಣಕ್ಕೂ ವೇಯ್ಟಿಂಗಲ್ಲಿರಬಾರ್ದು. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಗ್ ಸ್ಟಿಕ್ ಫಿಂಗರ್ಸ್ನ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆಯಲ್ಲಿ ಬಿಟ್ಟ ನಂತರ 2ರಿಂದ 3 ನಿಮಿಷ ಕದಲಿಸಬಾರ್ದು. ಬೇಗ ಕದಲಿಸಿದ್ರೆ ಪುಡಿ ಆಗುತ್ತೆ. ಹೀಗೆ ನಿಧಾನವಾಗಿ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂದರೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ನೋಡಬಹುದು ಕ್ರಿಸ್ಪಿಯಾದ ಎಗ್ ಸ್ಟಿಕ್ ಫಿಂಗರ್ಸ್ ರೆಡಿ ಆಗಿದೆ. ನಾನು ಇಲ್ಲಿ ಕಾಫಿ ಮಿಕ್ಸಿಂಗ್ ಸ್ಟಿಕ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಈ ಥರ ಸ್ಟಿಕ್ಸ್ ಇಲ್ಲ ಅಂದರೆ ಟೂತ್ ಪಿಕ್ಸ್ ಸ್ಟಿಕ್ಸ್ನ ಯೂಸ್ ಮಾಡಬಹುದು. ನಿಮಗೆ ಏನಾದರೂ ಸ್ಟಿಕ್ಸ್ ಏನಾದರೂ ಅವೈಲೇಬಲ್ ಇಲ್ಲ, ಸಿಗಲಿಲ್ಲ ಅಂದರೆ ಹಾಗೆಯೇ ಊಟಕ್ಕೂ ಬಡಿಸ್ಕೊಳ್ಬಹುದು. ಸ್ಟಿಕ್ಸ್ ಇರಲೇಬೇಕಂತ ಏನಿಲ್ಲ. ತುಂಬ ಟೇಸ್ಟ್ ಇರುತ್ತೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ. ನಾನು ಎಗ್ ಸ್ಟಿಕ್ಸ್ ಫಿಂಗರ್ಸಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಸಾಸ್ನ ತೊಗೊಂಡಿದ್ದೀನಿ. ನಿಮ್ಮ ಈ ಚಾಯ್ಸಿಗೆ ತಕ್ಕಂತೆ ನೀವು ಕಾಂಬಿನೇಷನ್ ಮಾಡ್ಕೊಳ್ಬೋದು. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ನ ಹಾಕಿರ್ತೀನಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.